ಹಿಮಾಲಯ ಅಮಾವಾಸ್ಯೆ ಅಂತ ಒಂದು ರೀತಿಯಲ್ಲಿ ಜನ ಭಯಭೀತರಾಗಿದ್ದಾರೆ. ನಿಜವಾಗಿಯೂ ಭಯ ಪಡುವಂಥ ಅವಶ್ಯಕತೆ ಇದೆಯಾ, ಅಥವಾ ಇದರ ನಿವಾರಣೆ ಹೇಗೆ? ಏನಾದರೂ ಇಫ್ ಇನ್ ಕೇಸ್ ಗ್ರಹಣದ ಎಫೆಕ್ಟ್ ಇದ್ದರೆ ಅಥವಾ ಈ ಮಹಾಲಯ ಅಮಾವಾಸ್ಯೆ ಎಫೆಕ್ಟ್ ಇದ್ದರೆ ಹೇಗೆ ಅಂತ? ಈಗ ಹೆದರುವಂತಹ ಯಾವುದೋ ಅವಶ್ಯಕತೆ ಇಲ್ಲ. ಆದರೆ ಗ್ರಹಣದ ಪರಿಣಾಮ ಮತ್ತು ಅಮಾವಾಸ್ಯೆಯ ಪರಿಣಾಮ ಮನುಷ್ಯರ ಮೇಲೆ ಇದ್ದೇ ಇದೆ ಅನ್ನೋದೇ ನಮ್ಮ ಅಭಿಪ್ರಾಯ. ಇಲ್ಲ ಅಂತ ಹೇಳೋರು ಅವರು ಕೂಡ ನಿಮಗೇನು ಯಾವ ಸಾಕ್ಷಿಗಳನ್ನು ಹೇಳಲ್ಲ, ಸುಮ್ಮನೆ ಜನರಲ್ಲಾಗಿ ಹೇಳ್ತಾರೆ ಅಷ್ಟೇ. ಏನಾಗಲ್ಲ ಬಿಡಿ ಅಂತ, ಏನೂ ಆಗಲ್ಲ ಬಿಡಿ ಅವೆಲ್ಲ ಏನು ಅಂತ. ಅದೇ ಥರ ಇವರೂ ಅಷ್ಟೇ ಎಲ್ಲ ಇದರಿಂದಾನೇ ಆಗ್ತದೆ ಅಂತಲೂ ಹೇಳ್ತಾರೆ. ಎರಡೂ ಸರಿ ಇಲ್ಲ, ಅಧ್ಯಯನ ಎರಡಕ್ಕೂ ಅಗತ್ಯ ಇದೆ. ಅಲ್ಲ ಗುರುಗಳೇ, ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ. ಈಗ ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಆಗಸದಲ್ಲಿ ಆಗುವಂತಹ ಒಂದು ಕೌತುಕ ಅಂತ ಎಲ್ಲ ಕ್ಯಾಮೆರಾಗಳು ಹಾಕ್ಕೊಂಡು ಟೆಲಿಸ್ಕೋಪ್ಗಳು ಹಾಕ್ಕೊಂಡು ನೋಡ್ತಾರೆ. ಹಾಗಾದ್ರೆ ಅವ್ರುಗಳಿಗೆ ಎಫೆಕ್ಟ್ ಆಗೋದು ಸತ್ಯನಾ? ಯಾರುಗಳಿಗೆ? ಸೈಂಟಿಸ್ಟ್ಗಳಾಗಿರಬಹುದು. ನೋಡೋರ್ಗೇನು ಪ್ರಾಬ್ಲಮೇ ಹೇಳಿಲ್ವಲ್ಲ. ನಾವು ಪರಿಣಾಮ ಸಮಸ್ಯೆ ಆಗಲ್ವಾ? ಗ್ರಹಣ ನೋಡಿದ್ರೆ ಏನು ಸಮಸ್ಯೆನೇ ಇಲ್ಲ. ಯಾವ ಧರ್ಮಶಾಸ್ತ್ರದಲ್ಲೂ ನೋಡಿದ್ರೆ ಸಮಸ್ಯೆ ಅಂತ ಹೇಳೇ ಇಲ್ಲ. ನಾವು ಪ್ರಾಕೃತಿಕ ವಿಕೋಪಗಳನ್ನು ಹೇಳಿದ್ದಾರೆ ಅಷ್ಟೇನೆ. ಆ ಪ್ರಾಕೃತಿಕ ವಿಕೋಪ ಯಾರಿಗೆ? ಭೂಮಿಗೆ. ಸೈಂಟಿಸ್ಟ್ ನೋಡಿದ್ರಕ್ಕೂ ಭೂಮಿ ಮೇಲೆ ಇವಾಗ ರಷ್ಯಾದಲ್ಲಿ ಆ ಜಾಗಗಳಲ್ಲಿ ಭೂಕಂಪ ಆಯಿತು ನಿನ್ನೆ. ಆ ಜಾಗದಲ್ಲಿ ಗ್ರಹಣಗಳಾದ ಜಾಗಗಳವೆಲ್ಲ ಅಲ್ಲಿ ಆಯಿತು ಅಂತ ಹೇಳಿದ್ರೆ ಅದಕ್ಕೂ ಅವ್ರು ನೋಡೋದಕ್ಕೂ ಏನು ಸಂಬಂಧ? ಅಲ್ಲ, ಕೆಲವರು ಗ್ರಹಣವನ್ನ ನೇರವಾಗಿ ಅದು ಸೂರ್ಯ ಗ್ರಹಣವನ್ನ ನೋಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನ ವಿಜ್ಞಾನವೂ ಒಪ್ಪುತ್ತೆ. ನೇರವಾಗಿ ನೋಡಿದ್ರೆ ಕಣ್ಣು ಹೋಗುತ್ತೆ. ಅದು ಸೂರ್ಯ ಚಂದ್ರ ಚಂದ್ರನ ನೋಡ್ಬೋದಲ್ಲ, ನಾವು ನೋಡ್ತೀವಲ್ಲ. ಚಂದ್ರನ ನೋಡಿ ಅಂತಾನೆ ಹೇಳಿದ್ಯಲ್ಲ, ಆದ್ರಿಂದ ಏನು ತಪ್ಪಿಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಕೇಳಿದ್ರೆ, ನಾವು ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಯಿಂದಿರಬೇಕು. ನಮಗೆ ಜೀವ ಕೊಟ್ಟವರಿಗೆ, ನಮಗೆ ಅನ್ನ ಕೊಟ್ಟವರಿಗೆ, ನಮ್ಮನ್ನು ಕಾಪಾಡಿದವರಿಗೆ ನಾವು ಕೃತಜ್ಞತೆಯಿಂದಿರಬೇಕು. ಆದ್ದರಿಂದ ನಮ್ಮ ಗುರುಗಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತಾಯಿಗಳು, ನಮ್ಮ ಸ್ನೇಹಿತರು, ಇಷ್ಟು ಜನಕ್ಕೆ ತರ್ಪಣವನ್ನು ಬಿಡ್ಬೋದು. ತಂದೆ ತಾಯಿಗಳು ಮಾತ್ರವಲ್ಲ, ಒಂದು ವೇಳೆ ಸ್ನೇಹಿತನಾಗಿದ್ದಾನೆ, ಅವ್ರಿಗೆ ಯಾರೂ ಮಾಡೋರಿಲ್ಲ, ಇವ್ರು ಮಾಡ್ಬೋದು. ತನ್ನ ಗುರುಗಳಿದ್ದಿದ್ದಾರೆ, ಪಾಠ ಮಾಡಿದ ಗುರುಗಳು, ಅವ್ರಿಗೆ ಯಾರೂ ಇಲ್ಲ, ಇವ್ರು ಮಾಡ್ಬೋದು. ತರ್ಪಣವನ್ನು ಬಿಡ್ಬೋದು, ಅವ್ರ ಹೆಸರಲ್ಲಿ ಊಟ ಹಾಕ್ಬೋದು. ಎಲ್ಲ ಕೃತಜ್ಞತಾ ಸ್ವರೂಪದಲ್ಲಿ ನಾವು ಮಾಡಬೇಕು. ಆದರೆ ನಮ್ಮ ದೇಶದಲ್ಲಿ ಜ್ಯೋತಿಷಾಸ್ತ್ರದ ಪ್ರಕಾರ ಯಾರು ಪಿತೃಕಾರ್ಯಗಳನ್ನು ಮಾಡೋದಿಲ್ವೋ ಅವರಿಗೆ ಅವರ ಪ್ರಾಬ್ಲಮ್ಸ್, ಅವರ ಫ್ಯಾಮಿಲಿಲಿ ಹಿಂಡ್ರೆನ್ಸಸ್ಗಳು ಸ್ಟಾರ್ಟ್ ಆಗ್ತದೆ. ಅವರ ಪ್ರೋಗ್ರೆಸ್ ಇರೋದಿಲ್ಲ, ಅವರ ಉನ್ನತಿ ಇರೋದಿಲ್ಲ, ಅವರ ಮಕ್ಕಳು ಮರಿಗಳಲ್ಲಿ ಸಮಸ್ಯೆ ಇರ್ತವೆ, ಅವರ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಇದರಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ ಅವರು ಪಿತೃಕಾರ್ಯಗಳನ್ನು ಮಾಡಿದ್ರೆ ಅವರಿಗೆಲ್ಲ ಇದೆಲ್ಲ ಕ್ಲಿಯರ್ ಆಗುತ್ತೆ.